ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಹಂಪಿಯಲ್ಲಿರುವಂತಹ ಸ್ಮಾರಕಗಳ ರಕ್ಷಣೆಗೆ ಇದೀಗ ಮುಂದಾಗಲಾಗಿದೆ. ಹಂಪಿ ಸ್ಮಾರಕ ಅಂದಾಗ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳಬಹುದು. ವಾತಾವರಣದ ವೈಪರೀತ್ಯದ ಹಿನ್ನೆಲೆಯಲ್ಲಿ ಇಂತಹ ಸ್ಮಾರಕಗಳು ಅಧೋಗತಿಗೆ ಹೋಗಬಹುದು, ನಾಶವಾಗಬಹುದು. ಹಾಗಾಗಿ ಇಂಥ ಸ್ಮಾರಕಗಳನ್ನು ಉಳಿಸಿಕೊಳ್ಬೇಕಾಗುತ್ತೆ. ಇದು ನಮ್ಮ ಹಿರಿಯರ ಪರಂಪರೆ. ಹಾಗಾಗಿ ಆ ನಾನಾ ಸ್ಮಾರಕಗಳ ಸಂರಕ್ಷಣೆಗೆ ಪುರಾತತ್ವ ಇಲಾಖೆ ಯೋಜನೆಯನ್ನು ರೂಪಿಸಿದೆ. ಹಂಪಿಯ ಸಾಲು ಮಂಟಪಗಳಿಗೆ ಕಬ್ಬಿಣದ ಪೈಪ್ ಅಳವಡಿಕೆ ಮಾಡಿ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಕಲ್ಲು ಮಂಟಪ ಸ್ಮಾರಕಗಳು ಮಳೆ ಬೀಳದ ಹಾಗೆ ಒಂದು ರೀತಿ ರಕ್ಷಣೆಗೆ ಒತ್ತನ್ನು ಕೊಡಲಾಗಿದೆ ಅಂತಲೇ ಹೇಳಬಹುದು. ಅತಿಯಾದ ಮಳೆಯಿಂದಾಗಿ ಹಂಪಿಯ ಸಾಲು ಮಂಟಪಗಳು ಸೇರಿದಂತೆ ನಾನಾ ಸ್ಮಾರಕಗಳ ಸಂರಕ್ಷಣೆಗೆ ಇದೀಗ ಮುಂದಾಗಿರುವಂಥದ್ದು. ಹಂಪಿಯ ಸಾಲು ಮಂಟಪಗಳಿಗೆ ಕಬ್ಬಿಣದ ಪೈಪನ್ನು ಅಳವಡಿಸುವ ಮೂಲಕ ಸಂರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಹಂಪಿಯ ಕಲ್ಲು ಮಂಟಪಗಳು, ಸ್ಮಾರಕಗಳು ಮಳೆಗೆ ಬೀಳದ ಹಾಗೆ ಸಂರಕ್ಷಣೆಗೆ ಒತ್ತನ್ನು ನೀಡಲಾಗ್ತಾ ಇದೆ. ಇತ್ತೀಚೆಗೆ ಸುರಿದಂತಹ ಭಾರೀ ಮಳೆಗೆ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದ ಎದುರಿನ ರಥಬೀದಿಯಲ್ಲಿನ ಸಾಲು ಮಂಟಪಗಳೇ ಬಿದ್ದುಬಿಟ್ಟಿದ್ವು. ಹಾಗಾಗಿ ಪುರಾತತ್ವ ಇಲಾಖೆಯ ಕರ್ತವ್ಯ ಇದು. ಯಾಕಂದರೆ ಹಿರಿಯರ ಪರಂಪರೆ, ಅವರು ಕೊಡುಗೆಯಾಗಿ ಕೊಟ್ಟಂತಹ ಇಂಥ ಸ್ಮಾರಕಗಳನ್ನು ಉಳಿಸುವಂತಹ ಜವಾಬ್ದಾರಿ ಹಿಂದಿನವರದ್ದು. ಹಾಗಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತಹ ಪುರಾತತ್ವ ಇಲಾಖೆ ಯಾವ ರೀತಿ ಕಾರ್ಯೋನ್ಮುಖವಾಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಹಂಪಿನಲ್ಲಿರ್ತಕ್ಕಂಥ ಸಾಲು ಮಂಟಪಗಳೇನಿದೆ ದೇವಸ್ಥಾನದಲ್ಲಿ, ಅದು ನಮ್ಮ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಎಡಗಡೆ ಮತ್ತು ಬಲಗಡೆಗೆ ಈಗಾಗಲೇ ಆ ಸಾಲು ಮಂಟಪವನ್ನು ಪುನರ್ಜೀವಗೊಳಿಸಿ ಶಿಥಿಲಗೊಂಡಿದ್ದನ್ನು ಈ ಮೊದಲಿನ ರೀತಿಯಾಗಿ ಆರ್ಕಿಯಾಲಜಿಕಲ್ ಸರ್ವೆ ಇಲಾಖೆಯಿಂದ ಮಾಡಿದ್ದಾರೆ. ಈಗ ಎದುರು ಬಸವ ವೇದಿಕೆ ಹತ್ರ ಇರತಕ್ಕಂಥ ಏನು ಸಾಲು ಮಂಟಪಗಳಿದೆ, ಅದು ತುಂಬ ವರ್ಷಗಳಿಂದ ಶಿಥಿಲವಾಗಿದ್ದು, ಅದನ್ನು ಮೊನ್ನೆ ಮಳೆಯಿಂದ ಕೆಲವು ಕಡೆ ಅಲ್ಲಲ್ಲಿ ಬಿದ್ದು ಹೋಗಿತ್ತು. ಹಾಗಾಗಿ ನಾವು ಅದನ್ನು ವೈಯಕ್ತಿಕವಾಗಿ ಸ್ಥಳ ಭೇಟಿ ನೀಡಿದಾಗ ASI ಅಧಿಕಾರಿಗಳಿಗೆ ಜೊತೆ ಚರ್ಚೆ ಮಾಡಿ ಯಾವುದೂ ಪ್ರಾಣಾಪಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಆ ಸೂಚನೆಯಂತೆ ಅವರು ಅಲ್ಲಿ ಈಗ ತಾತ್ಕಾಲಿಕವಾಗಿ ಅಡ್ಡ ಒಂದು ಬೇಲಿ ಥರ ಹಾಕಿ ಯಾವುದೂ ಅಲ್ಲಿ ಸಾರ್ವಜನಿಕರು ಒಳಗಡೆ ಹೋಗದೇ ರೀತಿಯಾಗಿ ಮಾಡಿ, ಮತ್ತು ಕಲ್ಲುಗಳು ಬಿದ್ದಾಗ ಮುರಿದೋಗೋ ಒಂದು ಅವಕಾಶ ಇರೋದ್ರಿಂದ ಆ ಕಲ್ಲುಗಳನ್ನು ಬೀಳದೇ ರೀತಿಯಾಗಿ ಈಗಾಗಲೇ ಕಬ್ಬಿಣಗಳಿಂದ ಸಂರಕ್ಷಣೆ ಮಾಡಿದ್ದಾರೆ. ಸುಮಾರು ಅಲ್ಲಿ ಇನ್ನೂ 250 ಮೀಟರ್ ಸಾಲು ಮಂಟಪಗಳು ನಾವು ಇನ್ನೂ ಪುನರುಜ್ಜೀವಗೊಳಿಸಲು ಅವಕಾಶ ಇದೆ ಅಂತ ಅವ್ರು ಹೇಳಿದ್ದಾರೆ. ಹಂಪಿನಲ್ಲಿರ್ತಕ್ಕಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.